ಎಷ್ಟೋ ದಿವಸದಿಂದ ವೆಯ್ಟ್ ಮಾಡ್ತಾ ಇದ್ದಂಥ ರಾಮ ಜನ್ಮಭೂಮಿ ಅಯೋಧ್ಯ ಮಂದಿರ ಹತ್ರ ನಾನೀಗ ಇದ್ದೀನಿ. ಸ್ವಲ್ಪ ದೂರದಲ್ಲೇ ಪಕ್ಕದಲ್ಲೇನೆ ಇದೆ, ಇನ್ನೊಂದು 100-200 ಮೀಟರ್ ಅಷ್ಟು ಡಿಸ್ಟೆನ್ಸಲ್ಲಿ ಟೆಂಪಲ್ ಇದೆ. CM ಯೋಗಿ ಆದಿತ್ಯನಾಥ್ ಅವರು ಇವಾಗ ತಾನೇ ಕಾನ್ವಾಯಲ್ಲಿ ಹೋಗಿದ್ದಾರೆ ಈ ಕಡೆಯಿಂದ. ಅಂದರೆ ದೇವಸ್ಥಾನಕ್ಕೆ ಹೋಗ್ಲಿಲ್ಲ, ಮುಂದೆ ಆ ಕಡೆ ಬೇರೆ ಎಲ್ಲ ಹೋಗಿದ್ದಾರೆ. ಸೆಕ್ಯೂರಿಟಿ ತುಂಬಾ ಟೈಟ್ ಆಗಿದೆ ಇಲ್ಲಿ, ದೇವಸ್ಥಾನದವರೆಗೂ ಬಿಡೋದಿಲ್ಲ. ಇವತ್ತು ಎಷ್ಟಾಗುತ್ತೋ ಅಷ್ಟವರೆಗೂ ಹೋಗೋಣ. ನೋಡಿ, ಇದೇನೆ ಅಯೋಧ್ಯ ರಾಮ ದೇವಸ್ಥಾನದ ಮುಖ್ಯ ದ್ವಾರ. ಇಲ್ಲಿಂದನೇ ಎಂಟ್ರಿ ಆಗಬೇಕು. ನೋಡಿ, ಇಲ್ಲಿ ಕೂಡ ರಿಪಬ್ಲಿಕ್ ಕನ್ನಡದವರು ಇಂಟರ್ವ್ಯೂ ಮಾಡ್ತಿದ್ದಾರೆ. ಎಲ್ಲ ಕಡೆನೂ ಅವರೇ ಸಿಗ್ತಾ ಇದ್ದಾರೆ ನನಗೆ ನಿನ್ನೆಯಿಂದನೂ. हम 22 तारीख को तो दर्शन करके जाएंगे, उसके अलावा जाएंगे नहीं। यहाँ पे हमको बहुत ही अच्छी ನೋಡಿ, ಇಲ್ಲಿ ರಾಮ ಜನ್ಮಭೂಮಿಗೆ ಹೋಗುವಂಥ ದಾರಿ ರಾತ್ರಿ ಹೊತ್ತಲ್ಲಿ ಯಾವ ರೀತಿ ಕಾಣಿಸ್ತೆ ಅಂತ ತೋರಿಸ್ತಾ ಇದ್ದೀನಿ. ಇಲ್ಲಿ ಹೂವಿನಲ್ಲಿ ಸಿಂಗಾರ ಮಾಡ್ತಾ ಇದ್ದಾರೆ, ಚೆಂಡು ಹೂವು ಎಲ್ಲ ಕಟ್ಬಿಟ್ಟು. ನೋಡಿ, ಇಲ್ಲಿ ಒಂದು ಊದ್ಬತ್ತಿ ಇದೆ ನೋಡಿ, ಅಗರಬತ್ತಿ ಎಷ್ಟುದ್ದ ಇದೆ ನೋಡಿ, ಒಂದು ಪ್ಯಾಕ್ ಇದೆ ಅಗರಬತ್ತಿ. ಇದು ಮಂಗಳ್ ದೀಪ್ ಅವರು ಮಾಡಿರೋದು. ಇನ್ನೊಂದು ಎಲ್ಲ ಬಸ್ ಸ್ಟ್ಯಾಂಡ್ ಕಡೆ ಇದೆ, 108 ಅಡಿ ಊದ್ಬತ್ತಿದು, ಅದನ್ನ ತೋರಿಸ್ತೀನಿ. ಎಲ್ಲ ಸಿಂಗಾರ ಮಾಡ್ತಾ ಇದ್ದಾರೆ. ಎಷ್ಟೊಂದು ಹೂವು ಇದೆ ಇಲ್ಲಿ. ಓ, ಒಂದು ಕಡೆ ಇಲ್ಲ, ಅಲ್ಲಲ್ಲಿ ಈ ಥರ ಧೂಪ ಹಚ್ಚಿದ್ದಾರೆ ನೋಡಿ. ಇದು ಟ್ಯಾಕ್ಸ್ ಸ್ಪಾಟ್ ಬಂದಿದೆ ಇಲ್ಲಿ. ಆ್ಯಕ್ಚುಲಿ ಅಯೋಧ್ಯೆ ಸಿಟಿಯಲ್ಲಿ ಈಗ ಜನಗಳಿಗಿಂತ ಪೊಲೀಸರೇ ಜಾಸ್ತಿ ಇದ್ದಾರೆ, ಅಷ್ಟು ಟೈಟ್ ಸೆಕ್ಯೂರಿಟಿ. VVIPಗಳೆಲ್ಲ ಬರ್ತಾ ಇರೋದ್ರಿಂದ PM ಬರ್ತಾ ಇದ್ದಾರೆ, ಕ್ರಿಕೆಟರ್ಸ್ ಬರ್ತಾ ಇದ್ದಾರೆ, ಫಿಲ್ಮ್ ಆ್ಯಕ್ಟರ್ಸ್ ಬರ್ತಾ ಇದ್ದಾರೆ, ಬಿಸ್ನೆಸ್ ಮ್ಯಾನ್ಗಳು ಬರ್ತಾ ಇದ್ದಾರೆ, ಸಾಧು ಸಂತರೆಲ್ಲ ಬರ್ತಾ ಇದ್ದಾರೆ. ಹಾಗಾಗಿ ಸೆಕ್ಯೂರಿಟಿ ತುಂಬಾ ಇಂಪಾರ್ಟೆಂಟ್ ಇಲ್ಲಿ. ನೋಡಿ, ಮಂದಿರಕ್ಕೆ ಹೋಗುವಂಥ ದಾರಿಯಲ್ಲಿ ಕಲ್ಲುಗಳ ಥರ ಏನು ಡಿಸೈನ್ ಮಾಡಿದ್ದಾರೆ, ಅದಕ್ಕೆಲ್ಲ ಪೇಂಟಿಂಗ್ ಕೆಲಸ ನಡೀತಾ ಇದೆ ಇನ್ನು. ನಾವು ರಾಮಪಥದಲ್ಲಿ ದೇವಸ್ಥಾನಕ್ಕೆ ನಡ್ಕೊಂಡು ಹೋಗ್ಬೇಕಾದ್ರೆ ಎರಡೂ ಕಡೆ ಈ ಥರ ಡಿಸೈನ್ಸ್ ಮಾಡಿದ್ದಾರೆ. ಮಂದಿರಕ್ಕೆ ಹೋಗುವಂಥ ದಾರಿ ಇದು. ಜನ ಬಂದರೆ ಭಕ್ತಾದಿಗಳು ಕುತ್ಕೊಳ್ಳೋದಕ್ಕೆ ಬಿಸಿಲು ಬೀಳ್ದಿರ ಮೇಲೆ ರೂಫ್ ಎಲ್ಲ ಹಾಕಿದ್ದಾರೆ ನೋಡಿ. ಇಲ್ಲೆಲ್ಲ ಬೆಂಚ್ಗಳು ಮಾಡಿದ್ದಾರೆ. ಎಲ್ಲ ಒಂಥರ ಲೈಟ್ ಪಿಂಕ್ ಕಲರಲ್ಲಿ ಕಂಪ್ಲೀಟ್ ಆಗಿ ಡೆಕೋರೇಟ್ ಮಾಡಿದ್ದಾರೆ, ಡಿಸೈನ್ ಮಾಡಿದ್ದಾರೆ. ಇದೆಲ್ಲಾನು ರೆಡ್ ಸ್ಟೋನ್ಸ್ ಅನ್ಸುತ್ತೆ ನೋಡಿ. ಆಗ್ಲೇ ಸಾವಿರಾರು ಜನ ರಾಮ ಭಕ್ತರು ಬಂದು ಸೇರಿದ್ದಾರೆ ಇಲ್ಲಿ. ದೂರದಲ್ಲಿ ನನಗೆ ಟೆಂಪಲ್ ಕಾಣಿಸ್ತಾ ಇದೆ, ಝೂಮ್ ಮಾಡಿ ತೋರಿಸ್ತೀನಿ ನೋಡಿ. ಅಲ್ಲಿದೆ ಹಿಂದ್ಗಡೆ ನೋಡಿ, ಅಲ್ಲಿ ಕಾಣಿಸ್ತಿರೋದೇ ರಾಮ ಮಂದಿರ. ಎಷ್ಟು ವರ್ಷದಿಂದ ಕಾದಿರೋ ಅಂತ ಒಂದು ದೇವಸ್ಥಾನ ಆಲ್ಮೋಸ್ಟ್ ಈಗ ರೆಡಿ ಆಗಿದೆ ಪ್ರಾಣ ಪ್ರತಿಷ್ಠಾಪನೆಗೆ. ಇನ್ನು ದೇವಸ್ಥಾನ ಕಂಪ್ಲೀಟ್ ಆಗಿ ಮುಗಿಯೋಕೆ ಇನ್ನ 2-3 ವರ್ಷ ಬೇಕು. ಈಗ ಗ್ರೌಂಡ್ ಫ್ಲೋರ್ವರೆಗೂ ಮುಗಿದಿದೆ. ಅಲ್ಲಿ ಕಾಣಿಸ್ತಾ ಇದೆ ಟೆಂಪಲ್. ಸೊ ಸ್ವಲ್ಪ ಲೈಟ್ ಪಿಂಕ್ ಕಲರ್ ಅಲ್ಲೇ ಇದೆ. ಮೊಬೈಲ್ಸು, ವಾಚು ಎಲ್ಲನೂ ಇಲ್ಲಿ ಲಾಕರ್ ರೂಮಲ್ಲಿ ಇಟ್ಬಿಟ್ಟು ಹೋಗ್ಬೇಕು. ಈಗ ದರ್ಶನಕ್ಕೆ ಹೊರಡೋಣ. ಫ್ರೆಂಡ್ಸ್, ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ. ಕೊನೆಗೂ ಶ್ರೀರಾಮನ ದರ್ಶನ ಆಯ್ತು. ಇಷ್ಟು ವರ್ಷದಿಂದ ಕಾದಿದ್ದಕ್ಕೆ ಇವತ್ತು ಅಯೋಧ್ಯೆಗೆ ಬಂದು ರಾಮನ ದರ್ಶನ ಪಡೆದಿದ್ದೀನಿ ನೋಡಿ. ಇಲ್ಲಿ ನಮ್ಮ ಹಿಂದ್ಗಡೆ ಕಾಣಿಸ್ತಿದೆಯಲ್ಲ, ಇದೇನೆ ರಾಮ ದೇವಸ್ಥಾನಕ್ಕೆ ಹೋಗೋ ದಾರಿ. ಇನ್ನ ಮೂರ್ತಿ ಪ್ರತಿಷ್ಠಾಪನೆ ಆಗಿಲ್ಲ. ಈಗ ನಾನ್ ನೋಡಿದ್ದು ಕುಟೀರ ತರ ಮಾಡಿರೋಂತ ಒಂದು ಮುಂಚೆಯಿಂದಲೂ ಇಟ್ಟಿದ್ರಲ್ಲ ಬಾಳೆರಾಮಂದು ಚಿಕ್ಕದು, ಆ ಮೂರ್ತಿ ದರ್ಶನ ಆಯ್ತು ಇವತ್ತು. ಅದು 1 ಅಡಿ ಇದೆ ಸುಮಾರು. ಈಗ ಮೇನ್ ಈಗ ಟೆಂಪಲ್ ಕಟ್ತಾ ಇದ್ರಲ್ಲ ರಾಮನ ದೇವಸ್ಥಾನ, ಅದ್ರ ಎದುರುಗಡೆನೆ, ಅಂದ್ರೆ ಅದೇ ಪ್ರಾಂಗಣದಲ್ಲೇ ಅದ್ರ ಎದುರುಗಡೆನೆ ಈ ಚಿಕ್ಕ ಶ್ರೀರಾಮನ ಮೂರ್ತಿ ಇಟ್ಟಿದ್ದಾರೆ, ಒಂದು ಕುಟೀರ ತರ ಮಾಡಿ. ಈ ಭಾಗದಲ್ಲಿ ಇದೆ ನೋಡಿ, ಹಿಂದ್ಗಡೆ ಲೈಟ್ಸ್ ಕಾಣಿಸ್ತಿದೆಯಲ್ಲ ಇಲ್ಲಿ. ನಮ್ ಪ್ರಸಾದ ಕೂಡ ಕೊಟ್ರು, ತೋರಿಸ್ತೀನಿ ನೋಡಿ. ಒಂದು
ಒಂದಲ್ಲ ಒಂದು ಕೇಳಿದಷ್ಟು ಕೊಡ್ತಾ ಇದ್ದಾರೆ, ಒಂದು 5-6 ಪಾಕೆಟ್ಸ್ ಕೊಡ್ತಾ ಇದಾರೆ ಪ್ರಸಾದ. ನೋಡಿ ಇದೇನೆ ಶ್ರೀರಾಮನ ಪ್ರಸಾದ, ಇಲ್ಲಿ ಅಯೋಧ್ಯೆಯಲ್ಲಿ ಕೊಟ್ಟಿರುವಂತದ್ದು ಪ್ಯಾಕೆಟ್ಸ್ ಇದೆ. ಇಲ್ಲಿ ಸೆಕ್ಯೂರಿಟಿ ಅಂತ ತುಂಬಾ ಸ್ಟ್ರಿಕ್ಟ್ ಆಗಿ ಮಾಡಿದ್ದಾರೆ. ಮೊದಲನೇದಾಗಿ ನಾನು ನಿಮ್ಗೆ ತೋರಿಸ್ತೀನಿ ನೋಡಿ. ಈಗ ನಾವು ಮೈನ್ ರೋಡ್ ಇಂದ ಬಂದ ತಕ್ಷಣ ಎಂಟ್ರಿ ಆಗ್ತೀವಿ. ಎಂಟ್ರಿ ಆಗಿ ಸ್ವಲ್ಪ ದೂರ ಬಂದ ತಕ್ಷಣ ಇಲ್ಲಿ ಒಂದು ಪೊಲೀಸ್ ಚೆಕಿಂಗ್ ಇದೆ. ಮೊಬೈಲ್ಸ್ ಏನಾದ್ರು ಇಲ್ಲೇ ಕೊಟ್ಬಿಡ್ಬೇಕು, ಅಂದ್ರೆ ಅಲೋ ಮಾಡಲ್ಲ. ಹಿಂದ್ಗಡೆ ಕ್ಲಾಕ್ ರೂಮ್ ಇದೆ, ಅಂದ್ರೆ ಲಗೇಜ್ ರೂಮ್, ಅಲ್ಲಿ ಇಟ್ಬಿಟ್ಟು ಹೋಗ್ಬೇಕು. ಮುಂದೆ ಇಲ್ಲಿ ಹೊಸದಾಗಿ ಸ್ಕ್ಯಾನಿಂಗ್ ಪಾಯಿಂಟ್ಸ್ ಮಾಡ್ತಾ ಇದಾರೆ, ಅಂದ್ರೆ ಮೆಟಲ್ ಡಿಟೆಕ್ಟರ್ಗಳೆಲ್ಲ ಇಲ್ಲಿ ಇಡ್ತಾ ಇದಾರೆ. ಇನ್ನ ಇವಾಗ ಸ್ಟಾರ್ಟ್ ಆಗಿಲ್ಲ. ಅದಕ್ಕಿಂತ ಸ್ವಲ್ಪ ಮುಂದೆ ಹೋದ್ರೆ ಟೆಂಪ್ರರಿ ಆಗಿ ಅಲ್ಲಿ ಮೆಟಲ್ ಡಿಟೆಕ್ಟರ್ಸ್ ಎಲ್ಲ ಇಟ್ಟಿದ್ದಾರೆ. ಅಲ್ಲಿ ಮೊಬೈಲ್ ಚೆಕಿಂಗ್, ಪ್ರತಿಯೊಂದು ಎಲೆಕ್ಟ್ರಾನಿಕ್ ಡಿವೈಸಸ್ ಏನೇನಿದೆ ಅಷ್ಟನ್ನು ಚೆಕ್ ಮಾಡ್ತಾರೆ. ಅಲ್ಲಿಂದ ಸ್ವಲ್ಪ ಮುಂದೆ ಹೋದ್ರೆ ಮತ್ತೆ ಇನ್ನೊಂದು ಚೆಕಿಂಗ್ ಪಾಯಿಂಟ್ ಇದೆ. ಅಲ್ಲಿಂದ ಮುಂದೆ ಹೋದ್ರೆ ನಮ್ಮ ಬಲಗಡೆಗೆ ಇವಾಗ ಹೊಸದಾಗಿ ಕಟ್ಟಿರುವಂತ ರಾಮ ಮಂದಿರ ನೋಡ್ಬೋದು. ರಾಮ ಮಂದಿರ ಜೊತೆಗೆ ಪಕ್ಕದಲ್ಲೇನೆ ಮಂಟಪಗಳು ಕಟ್ಟಿದ್ದಾರೆ, ದೊಡ್ಡ ದೊಡ್ಡ ಮಂಟಪಗಳಿದೆ. ಇನ್ ಸ್ವಲ್ಪ ಮುಂದೆ ಹೋದ್ರೆ ಈಗ ನಾನು ಏನ್ ಹೇಳಿದ್ನಲ್ಲ, ಕುಟೀರದಲ್ಲಿ ಬಾಲರಾಮನ ಮೂರ್ತಿ ಅಂತ, ಅದರ ದರ್ಶನ ಮಾಡಿಕೊಂಡು ಹಂಗೇನೆ ಈ ಎದುರುಗಡೆ ಈ ಕಡೆ ಹಿಂದ್ಗಡೆಯಿಂದ ಎಕ್ಸಿಟ್ ಪಾಯಿಂಟ್ ಕೊಟ್ಟಿದ್ದಾರೆ, ಆ ಕಡೆ ಬಂದು ಮತ್ತೆ ಇಲ್ಲಿಗೆ ಕನೆಕ್ಟ್ ಆಗುತ್ತೆ. ಅಂದ್ರೆ ಇಲ್ಲಿ ಎಂಟ್ರಿ ಆಗಿ ಅಲ್ಲಿ ದೇವಸ್ಥಾನ, ಹೊಸ ದೇವಸ್ಥಾನ ಆ ಜಾಗದಲ್ಲಿ ನೋಡ್ಬೋದು. ಹಳೆ ಕುಟೀರ ತರ ಇರುವಂತದ್ದು ಇಲ್ಲಿ ಇಟ್ಟಿದ್ದಾರೆ. ಅಂದ್ರೆ ಸ್ವಲ್ಪ ಒಳಗಡೆ, ಅಲ್ಲಿಂದ ಆಚೆ ಹಿಂದ್ಗಡೆಯಿಂದ ಒಂದು ದಾರಿ ಮಾಡಿದ್ದಾರೆ, ಇಲ್ಲಿಗೆ ಮತ್ತೆ ಕನೆಕ್ಟ್ ಆಗುತ್ತೆ ಇದು. ಇಲ್ಲಿ ಸೆಕ್ಯೂರಿಟಿ ಎಷ್ಟು ಸ್ಟ್ರಿಕ್ಟ್ ಆಗಿದೆ ಅಂತಂದ್ರೆ, ನಾನು ಮೊಬೈಲ್ಸ್ ನ ನಾನು ಮೊಬೈಲ್ಸ್ ವಾಚ್ ಎಲ್ಲ ಇಟ್ಬಿಟ್ಟು ಹೋಗಿದೆ. ಆದ್ರೆ ಒಂದು ಪೆನ್ ಇದೆಯಲ್ಲ, ಪೆನ್ ಅನ್ನ ಪಾಕೆಟ್ ಎಲ್ಲ ಇಟ್ಕೊಂಡು ಹೋಗಿದೆ, ಆ ಪೆನ್ ಕೂಡ ಬಿಟ್ಟಿಲ್ಲ. ಅದನ್ನು ಹೊರಗಡೆ ಇಟ್ಬಿಟ್ಟು ಬರೋವರೆಗೂ ಎಂಟ್ರಿ ಮಾಡಿಲ್ಲ. ಅಷ್ಟೊಂದು ಟೈಟ್ ಸೆಕ್ಯೂರಿಟಿ ಇದೆ. ಸೊ ಒಟ್ಟಿನಲ್ಲಿ ಕಷ್ಟಪಟ್ಟು ಹೋಗಿದ್ದಕ್ಕೂ ರಾಮನ ದರ್ಶನ ಅಂತೂ ಆಯ್ತು ಇವತ್ತು. ಇನ್ನ ಮಧ್ಯಾಹ್ನನೇ ಹೋಗಿದೆ ಆಕ್ಚುಲಿ. ಅವಾಗ CM ಯೋಗಿ ಆದಿತ್ಯನಾಥ್ ಅವ್ರು ಬಂದಿದ್ರಿಂದ ಒಂದ್ 2 ಅವರ್ ಟೆಂಪ್ರರಿ ಆಗಿ ಸ್ಟಾಪ್ ಮಾಡಿದ್ರು, ದರ್ಶನ ಎಲ್ಲ ಅಲೋ ಮಾಡ್ತಾ ಇರ್ಲಿಲ್ಲ. ಈಗ 6:30 ಆಗಿದೆ ಸಂಜೆ. ಇವಾಗ ದರ್ಶನಕ್ಕೆಲ್ಲ ಬಿಡ್ತಾ ಇದಾರೆ, ಏನ್ ತೊಂದರೆ ಇಲ್ಲ. ಮತ್ತೆ 20ನೇ ತಾರೀಕು ಅಂದ್ರೆ ನಾಳೆಯಿಂದ 2 ದಿವಸ 22ನೇ ತಾರೀಕುವರೆಗೂ ಇವಾಗ ಕುಟೀರದಲ್ಲಿ ಬಾಲರಾಮನ ಮೂರ್ತಿ ಏನಿದೆ ಅದರ ದರ್ಶನ ಕೂಡ ಸ್ಟಾಪ್ ಮಾಡ್ತಿದ್ದಾರೆ. ಯಾಕೆ ಅಂತಂದ್ರೆ ಈ ವಿಗ್ರಹನೆಲ್ಲಾನು ಮೋಸ್ಟ್ಲಿ ಅಲ್ಲಿಗೆ ಶಿಫ್ಟ್ ಮಾಡ್ಬೇಕಾಗುತ್ತೆ. ಒಂದು ಬೇರೆ ಮಂದಿರ ಕಟ್ಟಿರ್ತಾರಲ್ಲ, ಅಲ್ಲಿಗೆ ಶಿಫ್ಟ್ ಮಾಡ್ಬೇಕು. ಮತ್ತೆ ಮೇನ್ ಗರ್ಭಗುಡಿಗೆ ಇನ್ನೊಂದು ಮೂರ್ತಿ ತಯಾರಾಗಿದೆ, ಸೊ ಅದರ ಪ್ರಾಣ ಪ್ರತಿಷ್ಠಾಪನೆ ಕೂಡ ಆಗುತ್ತೆ. ಇನ್ನ 2 ದಿವಸ ಇವತ್ತು ನಾನು ನೋಡಿದಂತ ರಾಮಮೂರ್ತಿಯ ದರ್ಶನ ಇರೋದಿಲ್ಲ. ಅಲ್ಲಿ ನೋಟಿಸ್ ಬೋರ್ಡ್ ಅಲ್ಲಿ ಕೂಡ ಹಾಕಿದ್ದಾರೆ. ನಾನು ನಾಳೆ ಬಂದಿದ್ರೆ ಇದು ಸಿಗ್ತಾ ಇರ್ಲಿಲ್ಲ. ನನ್ ಪುಣ್ಯ ಅಟ್ಲೀಸ್ಟ್ ಇವತ್ತು ಬಂದು ರಾಮನ ದರ್ಶನ ಮಾಡ್ಕೊಂಡಿದೀನಿ. ನೋಡೋಣ ಇನ್ನ ಒಂದು 2-3 ದಿವಸ 23ನೇ ತಾರೀಕು ಏನಾದ್ರು ಬಿಟ್ರೆ ದೇವಸ್ಥಾನ ಒಳಗಡೆ ಮತ್ತೆ ಪ್ರಾಣ ಪ್ರತಿಷ್ಠಾಪನೆ ಆದ್ಮೇಲೆ ಇನ್ನೊಂದ್ಸರಿ ವಿಸಿಟ್ ಮಾಡ್ತೀನಿ. ಕೆಲವರು ಇಲ್ಲಿ 23ರಿಂದ ಪಬ್ಲಿಕ್ ಅಲೋ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ, ಕೆಲವರು 25 ಅಂತ ಹೇಳ್ತಿದ್ದಾರೆ, ಕೆಲವರು 27 ಅಂತ ಹೇಳ್ತಿದ್ದಾರೆ. ಇಲ್ಲಿ ಪೊಲೀಸ್ ಅವ್ರಿಗೇನೆ ಕೂಡ ಅಲ್ಲಿ ಕ್ಲಾರಿಟಿ ಇಲ್ಲ, ಗೊತ್ತಿಲ್ಲ. ಯಾಕಂದ್ರೆ ಮ್ಯಾನೇಜ್ಮೆಂಟ್ ಕಡೆಯಿಂದ ಇನ್ನ ಅನೌನ್ಸ್ಮೆಂಟ್ ಕರೆಕ್ಟ್ ಆಗಿ ಬಂದಿಲ್ಲ. ಸೊ ನಾಳೆನೂ ಇಲ್ಲಿ ಇರ್ತೀನಿ, ನೋಡೋಣ ಯಾವ ತರ ವ್ಯವಸ್ಥೆ ಮಾಡಿದ್ದಾರೆ ದರ್ಶನಕ್ಕೆ ಅಂತೇಳಿ. ನಾವು ರಾಮ ಮಂದಿರ ದರ್ಶನ ಮಾಡಿ ಆಚೆ ಬಂದ ತಕ್ಷಣ ನಮಗೆ ಹನುಮಾನ್ ಗಡಿಗೆ ಹೋಗುವಂಥ ದಾರಿ ಸಿಗುತ್ತೆ. ಅಲ್ಲಿ ದಶರಥ ಭವನ ಇದೆ, ಸ್ವಲ್ಪ ಮುಂದೆ ಹೋದರೆ ಕನಕ ಭವನ ಇದೆ. ಅಷ್ಟು ವೀಡಿಯೋಸ್ನ ನಾನು ನೆಕ್ಸ್ಟ್ ಪಾರ್ಟಲ್ಲಿ ಅಪ್ಲೋಡ್ ಮಾಡ್ತೀನಿ. ವಿಡಿಯೋ ನೋಡ್ತಾ ಇರಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನೋಡಿ ದಶಾವತಾರ ವಿಷ್ಣು, ಇಲ್ಲಿ ರಾಧಾ ಕೃಷ್ಣ.